ದೈತ್ಯಾಕಾರದ ನಮ್ಮ ದೇಹನ ಕಂಟ್ರೋಲ್ ಮಾಡಲಿಕ್ಕೆ ಈ ಚಿಕ್ಕ ಮ್ಯಾಗ್ನೆಟ್ ಇಂದ ಸಾಧ್ಯನಾ? 100% ಸಾಧ್ಯ ಇದೆ ಮೇಡಮ್. ಇದನ್ನ ತಯಾರು ಮಾಡಿರೋದು ನಿಯೋಡೇಮಿಯಂ ಮ್ಯಾಗ್ನೆಟ್ಸ್ಗಳನ್ನ ಬಳಸಿ. ಬಯೋಮ್ಯಾಗ್ನೆಟಿಕ್ ಥೆರಪಿ ಬಗ್ಗೆ ಹೇಳ್ತಾ ಇದೀವಲ್ಲ, ಇದ್ರ ಬಗ್ಗೆ ನಾವು ಈಗ ಹೇಳ್ತಾ ಇಲ್ಲ. ಇದನ್ನ 5000 ವರ್ಷದ ಹಿಂದೆ ನಮ್ಮ ಪುರಾಣ ಗ್ರಂಥಗಳಲ್ಲಿ ಅಯಸ್ಕಾಂತ ಚಿಕಿತ್ಸೆ ಅಂತ ಉಲ್ಲೇಖಗಳನ್ನು ಮಾಡಿದ್ದಾರೆ. ಇದು ಚಿನ್ನದ ಬ್ರಾಸ್ಲೆಟ್ ಅಲ್ಲ, ನಾವು ಮಾತಾಡ್ತಾ ಇರೋದು ಮ್ಯಾಗ್ನೆಟಿಕ್ ಬ್ರಾಸ್ಲೆಟ್ ಬಗ್ಗೆ. ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ರಕ್ತದಲ್ಲಿ ಖನಿಜಾಂಶಗಳಿರ್ತವೆ. ಜಿಂಕು, ಬೋರನ್ನು, ಕ್ಯಾಲ್ಸಿಯಮ್ಮು, ಮ್ಯಾಗ್ನೀಷಿಯಮ್ಮು, ಕ್ಲೋರೈಡು, ಫ್ಲೋರೈಡು, ಐರನ್ನು. ಸರ್, ಇದನ್ನ ಹೇಗೆ ಯೂಸ್ ಮಾಡೋದು? ಜಸ್ಟ್ ಮೈಗೆ ಈ ಥರ ಟಚ್ ಆಗೋ ರೀತಿ ಹಾಕೋಬೇಕು. ಈ ಒಂದು ಖನಿಜಾಂಶಗಳು ಇದಕ್ಕೆ ರಿಯಾಕ್ಟ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ 10 ಪಟ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮಗೆ ಬ್ಲಡ್ ಪ್ರೆಷರ್ ಅನ್ನೋದು ಇರಲ್ಲ, ಯಾಕಂದರೆ ಜಿಗ್ಜಾಗಾಗಿ ರಕ್ತ ಹರಿತಾ ಇರುತ್ತೆ. ಅಂದರೆ ಕೊಲೆಸ್ಟ್ರಾಲ್ ಅಂಶ ತುಂಬಿಕೊಂಡಿರುತ್ತೆ ವೇನ್ಸ್ಗಳಲ್ಲಿ. ನಾವು ಈ ಒಂದು ಬ್ರಾಸ್ಲೆಟ್ನ ಬಳಕೆ ಮಾಡಿದ್ವಿ ಅಂತಂದರೆ ಆ ಕೊಲೆಸ್ಟ್ರಾಲ್ ಅಂಶ ಕಟ್ಕೊಂಡಿರೋದು ಫ್ಲೋನಲ್ಲಿ ಕೊಚ್ಕೊಂಡು ಹೋಗಿ ಆ ಒಂದು ಬ್ಲಾಕೇಜಸ್ ಕೂಡ ಕ್ಲಿಯರ್ ಆಗುವಂಥ ಚಾನ್ಸಸ್ ಇರುತ್ತೆ. ಈಗ ನಿಮಗೆ ಹೆಡೇಕ್ ಬರ್ತಾ ಇರುತ್ತೆ, ಮೈಗ್ರೀನ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಜಸ್ಟ್ ಹಣೆಗೆ ಈ ಥರ ಹಾಕಬೇಕು. ಹಾಕಿ ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು. ಅವಾಗ ಏನಾಗುತ್ತೆ ಅಂದರೆ ಇಲ್ಲಿರ್ತಕ್ಕಂಥ ರಕ್ತನಾಳಗಳಿಗೆ ಒಂದು ವಿಶೇಷ ಎನರ್ಜಿ ಬರುತ್ತೆ, ಚೈತನ್ಯ ಬರುತ್ತೆ. ಅದರಿಂದ ನಿಮಗೆ ಈ ಒಂದು ತಲೆನೋವು ಕಡಿಮೆ ಆಗ್ತಕ್ಕಂಥದ್ದು. ನಮಗೆ ಹಲವಾರು ಸಮಸ್ಯೆಗಳಿಂದ ದೂರ ಇರಲಿಕ್ಕೆ ಒಂದು ಬಯೋಮ್ಯಾಗ್ನೆಟಿಕ್ ಬ್ರಾಸ್ಲೆಟ್ ಕೆಲಸ ಮಾಡುತ್ತೆ. ಇದನ್ನು 3 ಜನ ಬಳಸಬಾರ್ದು. ಗರ್ಭಿಣಿ ಹೆಣ್ಮಕ್ಳು ಬಳಸಬಾರ್ದು, ಹಾರ್ಟಲ್ಲಿ ಫೇಸ್ ಮೇಕರ್ ಹಾಕಿರೋರು ಬಳಸಬಾರ್ದು, ಇದನ್ನು ಡಿಜಿಟಲ್ ಇನ್ಸುಲಿನ್ ಮೀಟರ್ ಹಾಕಿರೋರು ಬಳಸಬಾರ್ದು. ಈ ಗುಟ್ಟ ಮಗುನಿಂದ ಹಿಡಿದು ಮುದುಕರಿಗೂ ಪ್ರತಿಯೊಬ್ಬರಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಮಕ್ಕಳಿಗೆ ಒಂದ್ ರೀತಿ ಟೆನ್ಷನ್ ಆದ್ರೆ ಮುದುಕರಿಗೆ ಒಂದ್ ರೀತಿ ಟೆನ್ಷನ್. ಈ ಟೆನ್ಷನ್ ಇಂದ ನಮ್ಮ ದೇಹಕ್ಕೆ ಯಾವ ರೀತಿ ಪರಿಣಾಮ ಆಗ್ತಾ ಇದೆ ಗೊತ್ತಾ? ಬಿಪಿ ಜಾಸ್ತಿ ಆಗ್ತಿದೆ. ಬಿಪಿ ಜಾಸ್ತಿ ಆದ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಲ್ಲ. ದೈತ್ಯಾಕಾರದ ನಮ್ಮ ದೇಹನ ಕಂಟ್ರೋಲ್ ಮಾಡ್ಲಿಕ್ಕೆ ಈ ಚಿಕ್ಕ ಮ್ಯಾಗ್ನೆಟ್ ಇಂದ ಸಾಧ್ಯನಾ? ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಮಣಿಕಂಠ ಸರ್ ತಿಳಿಸ್ಕೊಡ್ತಾರೆ. ನಮಸ್ಕಾರ ಮೇಡಮ್. ಸರ್, ಈ ಚಿಕ್ಕ ಮ್ಯಾಗ್ನೆಟ್ ನಮ್ಮ ದೇಹದ ಬಿಪಿನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯನಾ? 100% ಸಾಧ್ಯ ಇದೆ ಮೇಡಮ್. ಯಾಕೆ ಸಾಧ್ಯ ಇಲ್ಲ? ಹೇಗೆ? ಇದು ಬಯೋ ಮ್ಯಾಗ್ನೆಟ್ಸ್ ಅಂತ ಹೇಳ್ತೀವಿ. ಇದನ್ನ ತಯಾರು ಮಾಡಿರೋದು ನಿಯೋಡೇಮಿಯಂ ಮ್ಯಾಗ್ನೆಟ್ಸ್ಗಳನ್ನ ಬಳಸಿ. ಈಗ ನೀವು ಈ ಒಂದು ಬ್ರಾಸ್ಲೆಟ್ನ ಈ ಥರ ಬಳಸಬೇಕು. ಈಗ ನೋಡ್ರಿ, ಜಸ್ಟ್ ಮೈಗೆ ಈ ಥರ ಟಚ್ ಆಗೋ ರೀತಿ ಹಾಕೋಬೇಕು. ಓಕೆ, ಯೂಶಲಿ ಬ್ರಾಸ್ಲೆಟ್ ಎಲ್ಲ ಅದೇ ರೀತಿಯಾಗಿರುತ್ತೆ. ಆ ಥರ ಇರುತ್ತಲ್ಲ, ಅಂದರೆ ಇದು ಕಂಪ್ಲೀಟಾಗಿ ಎಲ್ಲ ಭಾಗದಲ್ಲೂ ಟಚ್ ಆಗಬೇಕು. ಈಗ ನೋಡಿ, ಟಚ್ ಆಗ್ತಾ ಇದೆ ನೋಡಿ. ಓಕೆ, ಯಾವ ಸೈಡ್ ಇರುತ್ತೆ ಸರ್ ಮ್ಯಾಗ್ನೆಟ್? ಓ, ಇಲ್ಲಿ ಮ್ಯಾಗ್ನೆಟ್ ಕಾಣಿಸ್ತಾ ಒಳಗಡೆ ಇರುತ್ತೆ, ಇದೆಯಲ್ಲ. ಪ್ಲಸ್ ಮೈನಸ್ ಇರುತ್ತಲ್ಲ, ಈ ರೀತಿ. ಇಲ್ಲಿ ನೋಡ್ರಿ, ಇದರಲ್ಲಿ ಪ್ಲಸ್ ಮೈನಸ್ ಅಂತ ಇರುತ್ತೆ. ಓಕೆ, ಇಲ್ಲಿ 1 ಮ್ಯಾಗ್ನೆಟ್ಟು, 2 ಮ್ಯಾಗ್ನೆಟ್, ಈ ಥರ ಇದರಲ್ಲಿ ಕಂಪ್ಲೀಟ್ ತುಂಬಾ ಮ್ಯಾಗ್ನೆಟ್ಸ್ ಇರುತ್ತೆ. ಇದು ನಿಮ್ಮ ದೇಹದ ಸೈಜಿಗೆ ತಕ್ಕಂತೆ ಇದನ್ನು ಸರಿ ಮಾಡಿಸ್ಕೋಬೋದು. ಈ ವಾಚ್ ಅಂಗಡಿಯಲ್ಲಿ ಹೋದರೆ ಸರಿ ಮಾಡಿಕೊಡ್ತಾರೆ. ಅಂದರೆ ಚಿಕ್ಕದು ಒಂದು ಇದರಲ್ಲಿ ಕ್ಲಿಪ್ ತೆಗೆದು ಹಾಕ್ಕೊಡ್ತಾರೆ. ನಾವು ಇದನ್ನು ಯಾವ ರೀತಿ ತಯಾರು ಮಾಡಿರ್ತೀವಿ ಅಂತಂದರೆ, ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ರಕ್ತದಲ್ಲಿ ಖನಿಜಾಂಶಗಳಿರ್ತವೆ. ಜಿಂಕು, ಬೋರನ್ನು, ಕ್ಯಾಲ್ಸಿಯಮ್ಮು, ಮ್ಯಾಗ್ನೀಷಿಯಮ್ಮು, ಕ್ಲೋರೈಡು, ಫ್ಲೋರೈಡು, ಐರನ್ನು, ಪ್ರತಿಯೊಂದು ಜೀವಸತ್ವಗಳು, ಪ್ರತಿಯೊಂದು ಖನಿಜಾಂಶಗಳು ನಮ್ಮ ದೇಹದಲ್ಲಿ ಇರ್ತವೆ. ಅದು ರಕ್ತದಲ್ಲಿರ್ತವೆ. ಸೊ ಈ ಒಂದು ಮ್ಯಾಗ್ನೆಟಿಕ್ ಬ್ರಾಸ್ಲೆಟ್ನ ನಾವೇನಾದರೂ ಈ ಭಾಗದಲ್ಲಿ ಬಳಕೆ ಮಾಡೋದ್ರಿಂದ, ಓಕೆ, ಈಗ ನೋಡ್ರಿ, ಇಲ್ಲಿಗೆ ನಾವು ಹಾಕ್ಕೊಂಡ್ವಿ ಅಂತಂದರೆ ಇಲ್ಲಿ ರಕ್ತನಾಳಗಳಿಗೆ ಇದು ಸ್ಪರ್ಶ ಆಗುತ್ತೆ. ಆವಾಗ ನಮ್ಮ ರಕ್ತದಲ್ಲಿರ್ತಕ್ಕಂಥ ಈ ಒಂದು ಖನಿಜಾಂಶಗಳು ಇದಕ್ಕೆ ರಿಯಾಕ್ಟ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ನು 10 ಪಟ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ, ಅಂದರೆ 10 ಪಟ್ಟು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಯಿತು ಅಂತಂದರೆ ನಿಮಗೆ ಬ್ಲಡ್ ಪ್ರೆಷರ್ ಅನ್ನೋದು ಇರಲ್ಲ, ಯಾಕಂದರೆ ಜಿಗ್ಜಾಗಾಗಿ ರಕ್ತ ಹರಿತಾ ಇರುತ್ತೆ. ಅಂದರೆ ಕೊಲೆಸ್ಟ್ರಾಲ್ ಅಂಶ ತುಂಬಿಕೊಂಡಿರುತ್ತೆ ವೇನ್ಸ್ಗಳಲ್ಲಿ. ನಾವು ಈ ಒಂದು ಬ್ರಾಸ್ಲೆಟ್ನ ಬಳಕೆ ಮಾಡಿದ್ವಿ ಅಂತಂದರೆ ಆ ಕೊಲೆಸ್ಟ್ರಾಲ್ ಅಂಶ ಕಟ್ಕೊಂಡಿರೋದು ಫ್ಲೋನಲ್ಲಿ ಕೊಚ್ಕೊಂಡು ಹೋಗಿ ಆ ಒಂದು ಬ್ಲಾಕೇಜಸ್ ಕೂಡ ಕ್ಲಿಯರ್ ಆಗುವಂಥ ಚಾನ್ಸಸ್ ಇರುತ್ತೆ. ಈಗ ಹಾರ್ಟ್ ಬ್ಲಾಕೇಜಸ್ ಅಂತ ಹೇಳ್ತಾರೆ. ಹಾರ್ಟ್ ಅಟ್ಯಾಕ್ ಅಂದರೆ ಏನು ಮೇಡಮ್? ಹಾರ್ಟ್ ಬ್ಲಾಕೇಜಸ್ ಅಂತ. ಓಕೆನಾ? ಸೊ ಅದು ಕೂಡ ಈ ಒಂದು ಬ್ರಾಸ್ಲೆಟ್ನ ಬಳಕೆ ಮಾಡೋದ್ರಿಂದ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಜೊತೆಗೇನು ಅಂತಂದರೆ, ಇದನ್ನು ಬಳಕೆ ಮಾಡಿದರೆ ಅಂತಂದರೆ ನೀವು ಈಗ ನಿಮಗೆ ಹೆಡೇಕ್ ಬರ್ತಾ ಇರುತ್ತೆ, ಮೈಗ್ರೀನ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಉದಾಹರಣೆಗೆ ಮೈಗ್ರೀನ್ ಪ್ರಾಬ್ಲಮ್ ಬರ್ತಾ ಇದೆ ಅಂತಂದರೆ ಜಸ್ಟ್ ಹಣೆಗೆ ಈ ಥರ ಹಾಕಬೇಕು. ಇದನ್ನು ಹಾಕಿ ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು. ಅವಾಗ ಏನಾಗುತ್ತೆ ಅಂದರೆ ಇಲ್ಲಿರ್ತಕ್ಕಂಥ ರಕ್ತನಾಳಗಳಿಗೆ ಒಂದು ವಿಶೇಷ ಎನರ್ಜಿ ಬರುತ್ತೆ, ಚೈತನ್ಯ ಬರುತ್ತೆ. ಅದರಿಂದ ನಿಮಗೆ ಈ ಒಂದು ತಲೆನೋವು ಕಡಿಮೆ ಆಗ್ತಕ್ಕಂಥದ್ದು. ಈ ಒಂದು ಬ್ರಾಸ್ಲೆಟ್ ಹಲವಾರು ರೀತಿಯಲ್ಲಿ ಮಲ್ಟಿಪಲ್ ವರ್ಕ್ಸ್ನ ಮಾಡುತ್ತೆ ಮನುಷ್ಯನ ದೇಹದಲ್ಲಿ. ಉದಾಹರಣೆಗೆ ನಾನು ನಿಮ್ಗೆ ಉದಾಹರಣೆ ಸಮೇತ ಹೇಳ್ತೀನಿ. ಈಗ ನೋಡಿರಿ, ನೀವು ಏನಾದರೂ ಹಿಂದಿನ ಕಾಲದಲ್ಲಿ ಒಂದು 40 ವರ್ಷ 30 ವರ್ಷ ಈಗಲೂ ಇದ್ದಾರೆ, ನೀವು ಡಾಕ್ಟರ್ಸ್ ಹತ್ರ ಹೋದರೆ ಮೊದಲು ಅವ್ರು ನಿಮ್ಮ ನಾಡಿ ನೋಡ್ತಾ ಇದ್ರು. ಓಕೆ, ಈಗ ಮಷಿನ್ಗಳು ಬಂದಿದ್ದಾವೆ, ಅದೆಲ್ಲ ಸೆಕೆಂಡ್ರಿ, ಸ್ಕ್ಯಾನು ಗೀನು ಎಲ್ಲ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಏನಂತಂದರೆ ನಾಡಿ ಮುಖಾಂತರನೇ ಇಡೀ ನಮ್ಮ ವಾತ, ಪಿತ್ತ, ಕಫ, ತ್ರಿದೋಷಗಳ ಬಗ್ಗೆ, ನಮ್ಮ ದೇಹದ ಬಗ್ಗೆ ಅಧ್ಯಯನವನ್ನು ಮಾಡ್ತಾಯಿದ್ರು. ಓಕೆ, ಸೊ ಆ ಒಂದು ಪದ್ಧತಿ ಯಾಕಿತ್ತು ಅಂತಂದರೆ, ಆ ಒಂದು ಪದ್ಧತಿಯಿಂದ ಏನು ಉಪಯೋಗ ಆಗ್ತಾಯಿತ್ತು, ಅವ್ರಿಗೇನು ಇನ್ಫಾರ್ಮೇಷನ್ ತಿಳಿತಿತ್ತು ಅಂದರೆ ನಮ್ಮ ದೇಹದಲ್ಲಿ ನಡೀತಕ್ಕಂಥ ಸಕಲ ಕ್ರಿಯೆಗಳು ಕೂಡ ಇಲ್ಲಿ ಮಾನಿಟರ್ ಮಾಡ್ಬೋದು ನಾವು.
ಓಕೆ, ಗೊತ್ತಾಗುತ್ತೆ ಏನಾಗ್ತಾ ಇದೆ ಏನಾಗ್ತಾ ಇಲ್ಲ ಅಂತೇಳಿ. ಬಟ್ ನಾವು ಇದನ್ನು ಏನಾದರೂ ಇದೇ ಭಾಗದಲ್ಲಿ ಏನಾದರೂ ಕಟ್ಕೊಂಡ್ವಿ ಅಂತಂದರೆ ಅದೇ ರೀತಿ ಬ್ಲಡ್ ಫ್ಲೋ ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ಚೆನ್ನಾಗಾಗೋದ್ರ ಜೊತೆಗೆ ನಮಗೆ ಬರ್ತಕ್ಕಂಥ ಹಲವಾರು ಕಾಯಿಲೆಗಳು, ಉದಾಹರಣೆಗೆ BP ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅಲರ್ಜಿ ಆಗಿರ್ಬೋದು, ಮೈಗ್ರೀನ್ ಆಗಿರ್ಬೋದು, ಗ್ಯಾಂಗ್ರೀನ್ ಆಗಿರ್ಬೋದು, ಸೋರಿಯಾಸಿಸ್ ಆಗಿರ್ಬೋದು, ಹಲವಾರು ಕಾಯಿಲೆಗಳಿಗೆ ಇದೊಂದು ರಾಮಬಾಣದಂತೆ ಕೆಲಸ ಮಾಡುತ್ತೆ. ಉಪಯೋಗಿಸಿದ ತಕ್ಷಣ ರಿಸಲ್ಟ್ ಗೊತ್ತಾಗುತ್ತೆ. ಉದಾಹರಣೆಗೆ ನಿಮ್ಗೆ ನಿದ್ದೆ ಬರ್ತಾ ಇಲ್ಲ ಅಂತ ಅಂದ್ಕೊಳ್ಳಿ. ಓಕೆ, ಒಂದು ತೆಳುವಾದ ಬಟ್ಟೆ ತೊಗೊಳ್ಳಿ. ಬಟ್ಟೆಯಲ್ಲಿ ಇದನ್ನು ಏನು ಮಾಡಿರಿ ಅಂತಂದರೆ ಹಣೆಗೆ ಇಟ್ಕೊಂಡು ಏನು ಮಾಡಬೇಕು ಅಂತಂದ್ರೆ ಒಂದು ಬಟ್ಟೆನ ಕಟ್ಕೋಬೇಕು. ಓಕೆ, ಸೊ ಅವಾಗ ಏನಾಗುತ್ತೆ ಅಂದರೆ ಒಂದು ಅರ್ಧ ಗಂಟೆ 1 ಗಂಟೆ ನೀವು ಮೊಬೈಲ್ ನೋಡುವಂಥ ಟೈಮಲ್ಲಿ 5 ನಿಮಿಷ ಮಲಗಿದ ತಕ್ಷಣ, ಬೆಡ್ಡಲ್ಲಿ ಮಲಗಿದ ತಕ್ಷಣ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇದರಿಂದ ಬರ್ತಕ್ಕಂಥ ಎಫೆಕ್ಟ್ ಅದು. ಅದಾದಮೇಲೆ ಎರಡನೇದೇನು ಅಂತಂದರೆ ಮೊಬೈಲ್ನ ಜಾಸ್ತಿ ಯೂಸ್ ಮಾಡ್ತಾಯಿದ್ರೆ ಅದರಿಂದ ರೇಡಿಯೇಷನ್ ಎಫೆಕ್ಟ್ ಕೂಡ ಆಗ್ತಾ ಇರುತ್ತೆ. ಇದನ್ನು ನೀವು ಕೈಯಲ್ಲಿ ಏನಾದರೂ ಹಾಕ್ಕೊಳ್ಳೋದ್ರಿಂದ ರೇಡಿಯೇಷನ್ ಎಫೆಕ್ಟ್ನಿಂದನೂ ದೂರ ಇರ್ಬೋದು. ಈಗ ನೋಡಿರಿ, ನಾನು ಹಾಕ್ಕೊಂಡಿದ್ದೀನಿ. ಓಕೆ, ಈಗ ನೋಡಿರಿ, ಇದು ಯಾವಾಗಲೂ ನನ್ನ ಕೈಯಲ್ಲೇ ಇರುತ್ತೆ, ನೀವು ಅಬ್ಸರ್ವ್ ಕೂಡ ಮಾಡಿರ್ಬೋದು. ಸೊ ಆ ಥರ ನಮಗೆ ಹಲವಾರು ಸಮಸ್ಯೆಗಳಿಂದ ದೂರ ಇರಲಿಕ್ಕೆ ಒಂದು ಬಯೋಮ್ಯಾಗ್ನೆಟಿಕ್ ಬ್ರಾಸ್ಲೆಟ್ ಕೆಲಸ ಮಾಡುತ್ತೆ. ಇದು ಚಿನ್ನದ ಬ್ರಾಸ್ಲೆಟ್ ಅಲ್ಲ, ನಾವು ಮಾತಾಡ್ತಾ ಇರೋದು ಮ್ಯಾಗ್ನೆಟಿಕ್ ಬ್ರಾಸ್ಲೆಟ್ ಬಗ್ಗೆ. ಸರ್, ಇದನ್ನು ಹೇಗೆ ಯೂಸ್ ಮಾಡೋದು? ಮೇಡಮ್, ಇದು ತುಂಬ ಸಿಂಪಲ್. ನೀವು ಎಡಗೈ ಅದನ್ನು ಕಟ್ಕೊಳ್ಳಿ ಅಥವಾ ಬಲಗೈಗಾದರೂ ಕಟ್ಕೊಳ್ಳಿ, ಒಟ್ಟು ಕೈಗೆ ಇದನ್ನು ಕಟ್ಕೋಬೇಕು. ಒಂದು 3 ತಾಸು ಕಂಟಿನ್ಯೂ ಆಗಿ ಕಟ್ಕೋಬೇಕು. ಇದನ್ನು ನೀವು ನೀರಲ್ಲಿ ಬಳಕೆ ಮಾಡ್ಬೋದು. ಅಂದರೆ ಇದ್ರ ಮೇಲೆ ನೀರು ಬಿದ್ದಾಗ ಕಲರ್ ಚೇಂಜ್ ಆಗುವಂಥದ್ದು, ಇದು ಅಸಹ್ಯ ಆಗುವಂಥದ್ದು ಏನಾಗಲ್ಲ, ಕಲರ್ ಶೇಡ್ ಹೋಗಲ್ಲ. ಸೊ ಅದಾದಮೇಲೆ ಇದನ್ನು ನೀವು ಆರಾಮಾಗಿ 24/7 ಕೈಯಲ್ಲೇ ಹಾಕ್ಕೊಂಡಿರ್ಬೋದು. ಒಂದು ಲೈಕ್ ಬ್ರಾಸ್ಲೆಟ್. ಈಗ ನೋಡಿರಿ, ಯಾವಾಗಲೂ ನನ್ನ ಕೈಯಲ್ಲೇ ಇರುತ್ತೆ, ಇದು ಏನೂ ಸಮಸ್ಯೆ ಆಗಂಗಿಲ್ಲ. ಬಟ್ ನಾನೇನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಮೇಲ್ಗಡೆ ಹಾಕ್ಕೊಂಡಿರ್ತೀನಿ. ಓಕೆ, ಅಡ್ಜಸ್ಟೇಬಲ್, ನಮ್ಗೆ ಹೇಗೆ ಬೇಕೋ ಆಗ ಅಡ್ಜಸ್ಟ್ ಮಾಡ್ಕೋಬೋದು. ತುಂಬ ಚಿಕ್ಕ ಕೈ ಇದೆ ಅಂತಂದರೆ ಇದನ್ನ ಏನು ಮಾಡ್ಬೋದು, ನೀವು ಇದನ್ನು ಚಿಕ್ಕದು ಕೂಡ ಮಾಡಿಸ್ಕೋಬೋದು. ಓಕೆ, ಆ ಥರನೂ ಮಾಡ್ಕೋಬೋದು. ಸೊ ಇದ್ರ ಜೊತೆಗೆ ನಿಮಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಇದರಿಂದ ಏನಾಗುತ್ತೆ ಅಂದರೆ, ಇದು ಗೋಲ್ಡ್ ಕಲರ್ ಇರೋದ್ರಿಂದ ಕಲರ್ ಹೋಗಲ್ಲ ಅನ್ನೋದ್ರಿಂದ ಒಂಥರ ಆ ಫೀಲು ಕೊಡುತ್ತೆ ಮನುಷ್ಯನಿಗೆ, ಆ ಚೈತನ್ಯ. ಗೋಲ್ಡ್ ಬ್ರಾಸ್ಲೆಟ್ ಲುಕ್ ಕೊಡುತ್ತೆ. ಬಟ್ ಇದು ಗೋಲ್ಡ್ ಬ್ರಾಸ್ಲೆಟ್ ಅಲ್ಲ, ಇದು ನಿಯೋಡೈಮಿಯಮ್ ಮ್ಯಾಗ್ನೆಟಿಕ್ ಬ್ರಾಸ್ಲೆಟ್ ಅಂತ ಹೇಳ್ತೀವಿ. ಇದನ್ನು ಬಳಕೆ ಮಾಡಿದ 10 ನಿಮಿಷದಿಂದ ನಮ್ಮ ದೇಹದಲ್ಲಿ ರಕ್ತ ಸಂಚಲನ 10 ಪಟ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ, ಕಂಟಿನ್ಯೂಯಸ್ ಆಗಿ. ಈಗ ನೋಡ್ರಿ, ಕೆಲವೊಬ್ಬರಿಗೆ ಹೆಡ್ಏಕ್, ಮೈಗ್ರೀನ್ ತುಂಬ ಪ್ರತಿದಿನ ಗುಳಿಗೆ ನುಂಗ್ತಾ ಇರ್ತಾರೆ. ಆ ಥರದವ್ರು ಇದನ್ನು ಬಳಕೆ ಮಾಡಿ ಒಂದು ಗುಳಿಗೆ ನುಂಗುದೇನೆ ಆರಾಮಾಗಿದ್ದಾರೆ. ಈಗ ಅಂದರೆ ಡ್ರಗ್ ಸೇವನೆ ಮಾಡ್ದೇನೆ, ಇಂಗ್ಲೀಷ್ ಮೆಡಿಸಿನ್ ಸೇವನೆ ಮಾಡ್ದೇನೆ ಆರಾಮಾಗಿದ್ದಾರೆ. ಕೆಲವೊಬ್ರು ರಾತ್ರಿ ನಿದ್ದೆ ಬರಲ್ಲ ಅಂತ ಡ್ರಿಂಕ್ಸ್ ಮಾಡ್ತಾರೆ, ಆಲ್ಕೋಹಾಲ್ ಅಡಿಕ್ಟ್ ಆಗಿರ್ತಾರೆ. ಸೊ ಆ ಥರದವ್ರಿಗೂ ಕೂಡ ಈ ಒಂದು ಮ್ಯಾಗ್ನೆಟಿಕ್ ಬ್ರಾಸ್ಲೆಟ್ನ ಬಳಕೆ ಮಾಡಿದ್ರು ಅಂತಂದರೆ ಅದನ್ನು ಬಿಟ್ಟಿರೋರು ಇದ್ದಾರೆ. ಈಗ ಯಾರಾದರೂ ವೀಕ್ಷಕರು ಕೂಡ ಅಷ್ಟೇ, ಯಾರಾದರೂ ನೋಡ್ತಾ ಇದ್ದರೆ ಅವರು ಕೂಡ ಅದನ್ನು ಬಿಟ್ಟು ಇರ್ಬೋದು. ಯಾಕಂದರೆ ನಿದ್ದೆ ಚೆನ್ನಾಗಿ ಬರೋದ್ರಿಂದ, ಮೂಲವಾಗಿ ಏನು ಅವ್ರಿಗೆ ನಿದ್ದೆ ಸಮಸ್ಯೆ ಇರುತ್ತೆ. ಸೊ ಈ ಒಂದು ಬ್ರಾಸ್ಲೆಟ್ ಬಳಕೆ ಮಾಡಿದ್ರು ಅಂತಂದರೆ ನಿದ್ದೆ ಮಲಗಿದ ತಕ್ಷಣ ಬರೋದ್ರಿಂದ ಅದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಜೊತೆಗೆ ಇದರಿಂದ ನಿಮಗೆ ಶುಗರ್ನ ಅಂಶ, ಈಗ ನೋಡಿರಿ, ಈಗ ನಾನು ನಿಮಗೊಂದು ಟೆಸ್ಟ್ ಹೇಳ್ತೀನಿ. ಉದಾಹರಣೆಗೆ ನಿಮಗೆ BP 160, 180 ಅಥವಾ 190 ತನಕ ಇದೆ ಅಂತ ಅಂದರೆ ನೀವು ಈ ಬ್ರಾಸ್ಲೆಟ್ನ ಹಾಕ್ಕೊಂಡು 1 ದಿನ 2 ದಿನ ಯೂಸ್ ಮಾಡಿರಿ. ಅದಾದಮೇಲೆ ಹೋಗಿ ಟೆಸ್ಟ್ ಮಾಡಿಸ್ರಿ, ಅದು ಕಡಿಮೆ ಆಗಿರೋದನ್ನು ನೀವು ಕಣ್ಣಾರೆ ನೋಡ್ಬೋದು. ನಾವು ಇದನ್ನು ಈಗ ಹೇಳ್ತಾ ಇಲ್ಲ, 5000 ವರ್ಷದ ಹಿಂದಿನ ಪುಸ್ತಕಗಳು ಮತ್ತು ನಮ್ಮ ಆಚಾರ್ಯರುಗಳು ಇದ್ರ ಬಗ್ಗೆ ಅಯಸ್ಕಾಂತ ಚಿಕಿತ್ಸೆ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ವಿಶ್ವಸಂಸ್ಥೆ ಕೂಡ, WHO ಕೂಡ ಉಲ್ಲೇಖ ಮಾಡಿದೆ. ನೀವು ಅದನ್ನೆಲ್ಲ ಸರ್ಚ್ ಮಾಡ್ಬೋದು. ಬಯೋಮ್ಯಾಗ್ನೆಟಿಕ್ ತುಂಬ ಪವರ್ಫುಲ್, ಮನುಷ್ಯನಿಗೆ ಅಡ್ಜಸ್ಟೇಬಲ್ ಮತ್ತು ಯೂಸೇಬಲ್ ಆಗ್ತದೆ. ಅದಾದಮೇಲೆ ತುಂಬ ಇದರಿಂದ ಪಾಸಿಟಿವ್ ರಿಸಲ್ಟ್ಸ್ನ ನೋಡ್ಬೋದು. ವಿತಿನ್ ಹಾಫ್ ಆನ್ ಅವರಲ್ಲಿ ರಿಸಲ್ಟ್ ಸ್ಟಾರ್ಟ್ ಆಗುತ್ತೆ. ಬಟ್ ನೀವು ಇದನ್ನು ಅಬ್ಸರ್ವ್ ಕರೆಕ್ಟಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಒಂದು 3 ತಿಂಗಳೊಳಗಡೆ ಅಥವಾ 1 ತಿಂಗಳೊಳಗಡೆ ನೀವು ಮಾಡ್ತಕ್ಕಂಥ ಎಲ್ಲ ಕೆಟ್ಟ ಹ್ಯಾಬಿಟ್ಗಳಿಂದ ದೂರ ಬರ್ಬೋದು. ಅಂದರೆ ಈಗ ನಾನು ಹೇಳ್ತಾ ಇದ್ದೀನಲ್ಲ, ನಿದ್ದೆ ಬಗ್ಗೆ ಸಮಸ್ಯೆ, ಓಕೆ, ಆ BP, ಶುಗರ್, ಈ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು, ಥೈರಾಯ್ಡ್ನಿಂದ ಟ್ಯಾಬ್ಲೆಟ್ ತೊಗೊಳ್ಳೋದು. ಈಗ ಚಿಕ್ಕ ಏಜು, ಒಂದು 30 ವರ್ಷ, 25 ವರ್ಷಕ್ಕೆ, 40 ವರ್ಷಕ್ಕೆಲ್ಲ ತಲೆ ಕೂದಲು ಉದುರೋಗ್ಬಿಡುತ್ತೆ. ಯಾಕೆಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿಲ್ಲ. ಅಂದರೆ ತಲೆಯಲ್ಲಿರ್ತಕ್ಕಂಥ ಈ ಒಂದು ಜೀವಕೋಶಗಳಿಗೆ ರಕ್ತ ಸಪ್ಲೈ ಆಗಿ ಊಟ ಸಿಗ್ತಾ ಇಲ್ಲ. ಓಕೆ, ಅದರಿಂದ ನಮಗೇನಾಗ್ತಾ ಇದೆ ಅಂದರೆ ತಲೆ ಕೂದಲು ಉದುರ್ತಾ ಇದೆ. ಅದಾದಮೇಲೆ ಕಣ್ಣಿಂದ ದೃಷ್ಟಿ ಯಾಕೆ ಕಡಿಮೆ ಆಗ್ತಾ ಇದೆ ಅಂತಂದರೆ ಕಣ್ಣಿನ ನರಗಳಿಗೆ, ರಕ್ತನಾಳಗಳಿಗೆ ಸ್ಟೇಟಸ್ ಆಫ್ ಬ್ರೈನ್ ಟಿಶ್ಯೂಸ್ ಬ್ಲಡ್ ಸಪ್ಲೈ ಅಂತ ಹೇಳ್ತೀವಿ. ಅದೇ ಥರ ಕಣ್ಣಿನ ಒಂದು ಜೀವಕೋಶಗಳಿಗೆ ಕೂಡ ಬ್ಲಡ್ ಸಪ್ಲೈ ಕಡಿಮೆ ಆಗಿರುತ್ತೆ. ಸೊ ಅದೇ ಥರ ಪ್ರತಿಯೊಂದು ಯಾವುದೇ ರೋಗ ಬರ್ತಾ ಇದೆ ಅಂತಂದರೆ ಆ ಭಾಗದಲ್ಲಿ, ಪರ್ಟಿಕ್ಯುಲರ್ ಭಾಗದಲ್ಲಿ ಇರ್ತಕ್ಕಂಥ ಜೀವಕೋಶಗಳಿಗೆ ಸರಿಯಾದ ಪ್ರಮಾಣದಲ್ಲಿ ರಕ್ತ ಸಿಗ್ತಾ ಇಲ್ಲ, ಅಂದರೆ ಊಟ ಸಿಗ್ತಾ ಇಲ್ಲ. ಆವಾಗ ಆ ರೋಗಗಳು ಬರ್ತವೆ. ಈ ಮ್ಯಾಗ್ನೆಟಿಕ್ ಬ್ರಾಸ್ಲೆಟ್ನ ಬಳಕೆ ಮಾಡಿದ 1 ತಿಂಗಳ ಒಳಗಡೆ ನೀವು ಅದ್ಭುತವಾಗಿರೋ ರಿಸಲ್ಟ್ ನೋಡ್ತೀರಾ. ಒಂದು ಆರಾಮಾಗಿ ಇದನ್ನು ಲೈಫ್ ಟೈಮ್ ಯೂಸ್ ಮಾಡ್ಬೋದು. ಇದು ಕಲರ್ ಏನೂ ಹೋಗಲ್ಲ. ಇದನ್ನು ಬರೀ
ವಿಶ್ವಸಂಸ್ಥೆ ಅಷ್ಟೇ ಅಲ್ಲ, ಅಂದರೆ WHO ಅಷ್ಟೇ ಅಲ್ಲ, FDA ಕೂಡ ಅಪ್ರೂವ್ ಮಾಡಿದೆ. ಇದನ್ನು ಯಾಕೆ ಅವ್ರು ಅಪ್ರೂವ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಇನ್ನೂ ಎಲ್ಲ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದರೆ ಈ ವಿಡಿಯೋ ನೋಡ್ತಾ ಇರುವಾಗಲೇ ಒಂದು ಗೂಗಲಲ್ಲಿ ಹೋಗಿ ಇದ್ರ ಬಗ್ಗೆ ಸರ್ಚ್ ಮಾಡಿ ನಿಮಗೆಲ್ಲ ಇನ್ಫಾರ್ಮೇಷನ್ ತಿಳಿಯುತ್ತೆ. ಓಕೆ, ಇದ್ರ ಬಗ್ಗೆ FMRI EEG ಸ್ಕ್ಯಾನ್ ಮುಖಾಂತರ ತುಂಬ ಜನ PhD ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆ ತುಂಬ ನೀವು ಇನ್ಫಾರ್ಮೇಷನ್ನ ತಗೋಬೋದು. ಒಂದ್ಸತಿ ಇದ್ರ ಬಗ್ಗೆ ನೀವು ಗೂಗಲ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ತುಂಬ ವರ್ಷಗಳಿಂದ BP, ಥೈರಾಯ್ಡ್, ಮೈಗ್ರೇನ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಿದಾಗ ಇದನ್ನ ಯೂಸ್ ಮಾಡೋದ್ರಿಂದ ಇದರಲ್ಲಿ ಸ್ಟ್ಯಾಟಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಶವನ್ನು ಒಳಗೊಂಡಿರುತ್ತೆ. ಅಂದರೆ ಇದನ್ನು ಬಳಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಗ್ರ್ಯಾಜುವಲಿ ನಾನು ಹೇಳ್ತಾ ಇರೋದು ಎಟ್ ಎ ಟೈಮ್ ಹಂಗೆ ನೀವು ಬಳಸಿದ್ರಿ ಹಂಗೆ ರೆಡಿ ಆಯಿತು ಆರಾಮಾಯಿತು ಆ ಥರ ಇಲ್ಲ, ಸ್ಲೋಲಿಯಾಗಿ ಸರಿ ಆಗ್ತಾ ಹೋಗುತ್ತೆ. ಜೊತೆಗೆ ನಮ್ಮ ಸಂಸ್ಥೆಯಲ್ಲಿ ಆಯುರ್ವೇದ ಉತ್ಪನ್ನಗಳು ಇದೆ. BP ರಿವರ್ಸಲ್, ಡಯಾಬಿಟಿಕ್ ರಿವರ್ಸಲ್, ಥೈರಾಯ್ಡ್ ರಿವರ್ಸಲ್ ಕಾರ್ಯಕ್ರಮಗಳು ನಾವೆಲ್ಲ ಮಾಡ್ತಾ ಇದ್ದೀವಿ. ಆ ಔಷಧಿಗಳನ್ನು ಬಳಕೆ ಮಾಡಿನೂ ಕೂಡ ರಿವರ್ಸ್ ಮಾಡ್ಕೋಬೋದು. ಜೊತೆಗೆ ಇದನ್ನು ಯೂಸ್ ಮಾಡೋದ್ರಿಂದ ಒಂದು ಸಪೋರ್ಟಿವ್ ಎನರ್ಜಿ ಸಿಗುತ್ತೆ. ಎಷ್ಟು ಏಜಿಂದ ಎಷ್ಟು ಏಜ್ವರೆಗೂ ಬಳಸ್ಬೋದು ಮೇಡಮ್? ಇದನ್ನು 2 ವರ್ಷದ ಮಕ್ಕಳಿಂದ ಹಿಡಿದು 100 ವರ್ಷದ ವಯಸ್ಸಾದವ್ರಿಗೂ ಬಳಸ್ಬೋದು. ಆ ಥರ ಏಜ್ ಲಿಮಿಟ್ ಆ ಥರ ಏನಿರಲ್ಲ. ಇದನ್ನು 3 ಜನ ಬಳಸಬಾರ್ದು. ಗರ್ಭಿಣಿ ಹೆಣ್ಮಕ್ಳು ಬಳಸಬಾರ್ದು, ಹಾರ್ಟಲ್ಲಿ ಫೇಸ್ ಮೇಕರ್ ಹಾಕಿರೋರು ಬಳಸಬಾರ್ದು, ಇದನ್ನು ಡಿಜಿಟಲ್ ಇನ್ಸುಲಿನ್ ಮೀಟರ್ ಹಾಕಿರೋರು ಬಳಸಬಾರ್ದು. ಬಿಟ್ಟರೆ ಮತ್ತೆ ಯಾವುದೇ ಸ್ಟಂಟ್ ಹಾಕಿರಲಿ ಅಥವಾ ನಿಮಗೆ ರಾಡ್ ಹಾಕಿರಲಿ ಅಥವಾ ಇನ್ನೊಂದು ಮತ್ತೊಂದು ಏನಾದರೂ ಇರಲಿ, ಅದಕ್ಕೇನು ಸಮಸ್ಯೆ ಇಲ್ಲ. ಈ 3 ಜನರನ್ನ ಬಿಟ್ಟು ಈ ವಿಶ್ವದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಇದನ್ನು ಬಳಸ್ಬೋದು ಅಂತ WHO ಹೇಳಿದೆ. ಅಷ್ಟೇ ಅಲ್ಲ, ಇದು ಕೀಲು ಕಾಲು ನೋವು ಅಂದರೆ ಬೆನ್ನು ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಸರ್ವೈಕಲ್ ಪೇನು, ಜಾಯಿಂಟ್ ಪೇನು, ರೆಮಿಟೆಡ್ ಆರ್ಥ್ರೈಟಿಸ್, ಅದಾದಮೇಲೆ ಸಂದುವಾತ ಅಂತ ಹೇಳ್ತೀವಿ. ಈ ಥರ ಯಾವುದೇ ಸಮಸ್ಯೆ ಇದ್ರೂ ಇದನ್ನು ಉಪಯೋಗಿಸೋದ್ರಿಂದ ಅವರಿಗೆ ಸ್ಲೋಲಿ ರಿಲೀಫ್ ಸಿಗುತ್ತೆ ಮತ್ತು ಬೆಟರ್ ರಿಸಲ್ಟ್ ಸಿಗುತ್ತೆ. ಸ್ಟ್ರೋಕ್ ಇರೋರು ಬಳಸ್ಬೋದು, ಸ್ಟ್ರೋಕ್ ಆಗಬಾರ್ದು ಅಂತ ತಲೆಯಲ್ಲಿರೋರು ಬಳಸ್ಬೋದು ಮುಂಚಿತವಾಗಿ. ಬಿಫೋರ್ ಯೂಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೀವಿ ನಾವು. ನಾನು ನಿಮಗೆ ಆಗಲೇ ಒಂದು ಮಾತಾಡ್ತಾ ಹೇಳಿದ್ನಲ್ಲ, ಗುಡಿಸ್ಲಲ್ಲಿರೋರಿಂದ ಹಿಡಿದು ಅರಮನೆಯಲ್ಲಿರೋರಿಗೂ ಇದನ್ನು ಬಳಸ್ಬೋದು. ಅಷ್ಟು ಅಫೋರ್ಡೆಬಲ್ ಇದು. ಫೇಸ್ ಮೇಕರ್ ಮತ್ತು ಗರ್ಭಿಣಿಯರು ಬಳಸೋದ್ರಿಂದ ಏನು ಪರಿಣಾಮ ಆಗುತ್ತೆ ಮೇಡಮ್? ಫೇಸ್ ಮೇಕರ್ ಹಾಕಿರೋರಿಗೆ ಆಲ್ರೆಡಿ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ನ ಒಳಗಡೆ ಇನ್ಬಿಲ್ಟ್ ಮಾಡಿರ್ತಾರೆ. ಸೊ ಆ ಎಲೆಕ್ಟ್ರಾನಿಕ್ ಡಿವೈಸ್ ಏನು ಮಾಡುತ್ತೆ ಅಂತಂದರೆ ಈ ಮ್ಯಾಗ್ನೆಟ್ ಇದ್ದಾಗ ಅದು ಸ್ಲೋ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅದು ಅವ್ರು ಬಳಸಬಾರ್ದು. ಗರ್ಭಿಣಿಯರು ಸೇಫರ್ ಸೈಡ್ ಬಳಸಬಾರ್ದು. ಏನಕ್ಕಂದರೆ ಭ್ರೂಣ ತುಂಬ ಮ್ಯಾಗ್ನೆಟಿಕ್ ಎನರ್ಜಿನ ಮತ್ತು ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಗರ್ಭಿಣಿಯರು ಬಳಸಬಾರ್ದು ಅಂತ ಸೇಫರ್ ಸೈಡ್ ನಾವು ಹೇಳುವಂಥದ್ದು. ಬಟ್ ಫೇಸ್ ಮೇಕರ್ ಹಾಕಿರೋರು ಮಸ್ಟ್ ಆ್ಯಂಡ್ ಶುಡ್ ಬಳಸಬಾರ್ದು. ಇದನ್ನ 24/7 ಕಟ್ಕೊಂಡ್ರೆ ಏನೂ ಆಗಲ್ಲ. 24/7 ಬಳಸ್ಬೋದು. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಏನೂ ಸಮಸ್ಯೆ ಆಗಲ್ಲ. ಸರ್, ರಕ್ತದಲ್ಲಿರುವಂಥ ಹಿಮೋಗ್ಲೋಬಿನ್ ಮೇಲೂ ಕೂಡ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಪರಿಣಾಮ ಬೀಳುತ್ತಾ? ಮೇಡಮ್, ಹಿಮೋಗ್ಲೋಬಿನ್ ಅಂಶ ಏನಾದರೂ ಕಡಿಮೆ ಇತ್ತು ಅಂತಂದರೆ ನಮ್ಮ ದೇಹದಲ್ಲಿ ಮ್ಯಾಗ್ನೆಟಿಕ್ ವೇವ್ಸ್ ಕೆಲಸ ಮಾಡೋದನ್ನು ಕಡಿಮೆ ಮಾಡ್ತೇವೆ. ಯಾಕೆ ಅಂತಂದರೆ ನಮ್ಮ ರಕ್ತದಲ್ಲಿ ನಾನು ನಿಮಗೆ ಆಗಲೇ ಹೇಳಿದ ಥರ ಖನಿಜಾಂಶಗಳಿರ್ತವೆ. ಜಿಂಕು, ಬೋರಾನು, ಕ್ಯಾಲ್ಸಿಯಮು, ಮ್ಯಾಗ್ನೀಷಿಯಮು, ಫ್ಲೋರೈಡ್ ಅಂತ ಎಲ್ಲ ಹೇಳಿದ್ನಲ್ಲ ನಾನು. ಪ್ರತಿಯೊಂದು ಖನಿಜಾಂಶಗಳು ಯಾವ ರೀತಿ ನೀರಿನಲ್ಲಿರುತ್ತೋ ಅದೇ ರೀತಿ ರಕ್ತದಲ್ಲಿರುತ್ತೆ. ಸೊ ಹಿಮೋಗ್ಲೋಬಿನ್ ಕಡಿಮೆ ಇದ್ದಾಗ ಇದನ್ನು ಬಳಕೆ ಮಾಡೋದ್ರಿಂದ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಬಟ್ ಹಿಮೋಗ್ಲೋಬಿನ್ ಜಾಸ್ತಿ ಇರೋರಿಗೆ ಇದನ್ನು ಬಳಕೆ ಮಾಡಿ ಕಡಿಮೆ ಮಾಡ್ಕೋಬೇಕು ಆ ಥರ ಇರಲ್ಲ. ಇದು ಹಿಮೋಗ್ಲೋಬಿನ್ ಕಡಿಮೆ ಇರುವಂಥವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತೊಂದು ಪ್ರಶ್ನೆ ಬರುತ್ತೆ ಇದನ್ನು ನೋಡ್ತಿರೋರಿಗೆ, ಇದನ್ನು ಕಟ್ಕೊಂಡು ಯೂಸ್ ಮಾಡಿದಾದ್ಮೇಲೆ ಮಾತ್ರೆ ಎಲ್ಲ ಸ್ಟಾಪ್ ಮಾಡ್ಬೋದಾ? ಅಂದರೆ ಅದಕ್ಕೆ ಬೇಕಾಗಿರುವಂಥ ಸಮಸ್ಯೆ, ಈಗ ಉದಾಹರಣೆಗೆ ಈಗ ಅವ್ರಿಗೆ ಯಾವ ಸಮಸ್ಯೆ ಇದೆ, ಯಾವ ಮಾತ್ರೆ ತೊಗೊಳ್ತಾ ಇದ್ದಾರೆ, ಎಷ್ಟು mg ತೊಗೊಳ್ತಾ ಇದ್ದಾರೆ, ಯಾಕೆ ಅದನ್ನು ತೊಗೊಳ್ತಾ ಇದ್ದಾರೆ, ಸ್ಟಾರ್ಟ್ ಯಾಕೆ ಮಾಡಿದರು ಅನ್ನೋದೆಲ್ಲ ಬೇಕಾಗುತ್ತೆ. ಸುಮ್ಮನೆ ಅದನ್ನು ನಾವು ಇದನ್ನೊಂದು ಬಳಕೆ ಮಾಡಿದ ತಕ್ಷಣವೇ ಅದನ್ನೆಲ್ಲ ಬಿಡಬೇಕು ಅಂತ ಇಲ್ಲ. ಇದನ್ನು ಬಳಕೆ ಮಾಡೋದ್ರಿಂದ ಆಗ್ತಕ್ಕಂಥ ಪರಿಣಾಮಗಳಿಂದ ದೂರ ಇರ್ಬೋದು. ಅಂದರೆ ಸಿಂಪ್ಟಮ್ಯಾಟಿಕ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ನಾವು, ಅದರಿಂದ ಸ್ವಲ್ಪ ದೂರ ಇರ್ಬೋದು. ಬಿಟ್ಟರೆ ಆ ಥರದ್ದು ಪರ್ಟಿಕ್ಯುಲರಾಗಿ ನಾವು ಟ್ಯಾಬ್ಲೆಟ್ ಬಿಡ್ಬೋದಾ, ಆ ಥರ ಇರಲ್ಲ. ಯಾಕಂದರೆ ಮತ್ತೆ ನಾವು ನೀವು ಇದನ್ನು ಆನ್ಲೈನಲ್ಲಿ ತರಿಸ್ಕೊಂಡಿರ್ತೀರ, ವೆಬ್ಸೈಟಲ್ಲಿ ಆರ್ಡರ್ ಮಾಡಿರ್ತೀರ ನಮ್ಮ ವೆಬ್ಸೈಟ್ಗಳಲ್ಲಿ. ಸೊ ಆ ಥರ ಮಾಡಿ ತರಿಸ್ಕೊಂಡಾಗ ನೀವು ಒಂದು ಮಾತುಕತೆ ಇಲ್ಲದೇ ಅದನ್ನು ಸ್ಟಾಪ್ ಮಾಡೋದು ಸರಿಯಲ್ಲ. ಸೊ ಅದಕ್ಕೋಸ್ಕರ ಅದಕ್ಕಿಂತ ಇದು ಬೆಸ್ಟ್ ಏನಂತಂದರೆ ನೀವು ಇದ್ರ ಬಗ್ಗೆ ಒಂದು ಸತಿ ಆಪ್ತ ಸಮಾಲೋಚನೆ ಮಾಡಿರಿ, ಒಂದು ಸತಿ ಡಿಸ್ಕಷನ್ ಮಾಡಿರಿ. ನಾವು ಮೈಸೂರಲ್ಲೂ ಸಿಗ್ತೀವಿ, ರಾಣೆಬೆನ್ನೂರಲ್ಲೂ ಸಿಗ್ತೀವಿ. ನೀವು ಅಲ್ಲಿಗೆ ಡೈರೆಕ್ಟಾಗಿ ಬಂದು ಮಾತುಕತೆ ಮಾಡ್ಬೋದು ಅಥವಾ ಫೋನ್ ಮಾಡಿನೂ ಮಾತುಕತೆ ಮಾಡ್ಬೋದು. ಮಾತಾಡಿಕೊಂಡು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿರಿ, ಅವಾಗ ಇನ್ಫಾರ್ಮೇಷನ್ ತಿಳಿಯುತ್ತೆ. ನೀವು ನಮ್ಮ ಆಫೀಸ್ ಲೊಕೇಶನ್ನು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಿಮ್ಮ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರಿ. ಸೊ ಅದನ್ನು ನೋಡ್ಕೊಂಡು ಯಾರಿಗಾದರೂ ಆಸಕ್ತಿ ಇದ್ದರೆ ದಯವಿಟ್ಟು ಬಂದು ಪರ್ಚೇಸ್ ಮಾಡಿರಿ. ಅಥವಾ ನೀವು ಮನೇಲಿ ಕೂತ್ಕೊಂಡು ಆರ್ಡರ್ ಮಾಡಿದರೆ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ಅಥವಾ ಕ್ಯಾಶ್ ಆನ್ ಡೆಲಿವರಿಯನ್ನು ಆರ್ಡರ್ ಮಾಡಿ ತರಿಸ್ಕೊಬೋದು. ನೀವು ಎಲ್ಲ ರೀತಿಯ ಆಪ್ಷನ್ಸ್ಗಳು ನಮ್ಮ ಸಂಸ್ಥೆಯಲ್ಲಿದ್ದಾವೆ. ನಮಗೇನು ಅಂದರೆ ಸ್ವಸ್ಥ ಆರೋಗ್ಯ, ನಮ್ಮ ದೇಶ ಸಮೃದ್ಧಿ ಆಗಲಿಕ್ಕೆ ಮೊದಲ ಒಂದು ಹೆಜ್ಜೆ ಅಂತ ಹೇಳ್ಬೋದು.